ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜೀವನದ ಪಯಣದಲ್ಲಿ ನೋಡಿ ಮನುಷ್ಯರು ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಸತ್ಯ ಜ್ಞಾನ ಅರಿತು ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಅಲ್ವಾ? ಖಂಡಿತ ದೇವರು ಭಗವಂತ ಇವನ್ನೆಲ್ಲ ಮಾಡಿದ್ರೆ ಕೈ ಯಾವತ್ತೂ ಬಿಡಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕಾಲಭೈರವನ ನಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಕಾಲಭೈರವನು ನಾಯಿಯೊಂದಿಗೆ ಇರುವುದನ್ನು ಆಧ್ಯಾತ್ಮಿಕ ಪರಂಪರೆಯಲ್ಲಿ ದೈವಿಕ ರಕ್ಷಣೆ ಮತ್ತು ಅಚಂಚಲ ನಿಷ್ಠೆ ನಡುವಿನ ಆಳವಾದ ಸಂಬಂಧವನ್ನು ಸೂಚಿಸುತ್ತದೆ. ನಾಯಿಯನ್ನು ಕಾಲಭೈರವನ ಪವಿತ್ರ ವಾಹನ ಶುನಕ ಎಂದು ಪರಿಗಣಿಸಲಾಗುತ್ತದೆ. ಇದು ಜಾಗ್ರತೆ, ರಕ್ಷಣೆ ಮತ್ತು ಕಾಣದ ಶಕ್ತಿಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಸಂಬಂಧದಲ್ಲಿ ಭಯಾನಕ ಶಿವನ ಅವತಾರವಾದ ಕಾಲಭೈರವನು ಪವಿತ್ರ ಸ್ಥಳಗಳನ್ನು ಕಾಪಾಡುವವನು, ಭಯವನ್ನು ದೂರ ಮಾಡುವವನು ಎಂದು ಕಾಣಲಾಗುತ್ತದೆ. ಅವನೊಂದಿಗೆ ಇರುವ ನಾಯಿ ಅವನ ವಿಶ್ವಾಸಾರ್ಹ ಸಹಚರನಾಗಿ ಸದಾ ಜಾಗೃತಿಯಿಂದ ಮತ್ತು ಅಚಂಚಲ ಭಕ್ತಿಯಿಂದ ಇರುತ್ತದೆ. ಈ ಚಿತ್ತವು ನಮಗೆ ಬೋಧಿಸುವುದು ಏನೆಂದರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಧೈರ್ಯ ಮತ್ತು ನಿಷ್ಠೆ ಎರಡೂ ಅಗತ್ಯ. ಜೊತೆಗೆ ಸೂಕ್ಷ್ಮ ಶಕ್ತಿಗಳ ಬಗ್ಗೆ ಅರಿವು ಕೂಡ ಇರಬೇಕು. ಭಕ್ತರು ಸಾಮಾನ್ಯವಾಗಿ ನಾಯಿಯನ್ನು ಗೌರವಿಸುವ ಮೂಲಕ ಕಾಲಭೈರವನ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅವನ ಆಶೀರ್ವಾದಗಳನ್ನು ಕೋರುತ್ತಾರೆ. ಈ ಪವಿತ್ರ ಸಂಕೇತಗಳಲ್ಲಿ ಕಾಲಭೈರವನ ತನ್ನ ನಾಯಿಯೊಂದಿಗೆ ಜಾಗ್ರತೆಯ ರಕ್ಷಣೆ, ಭಯರಹಿತ ಮಾರ್ಗದರ್ಶನ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವವರನ್ನು ಕಾಪಾಡುವ ದೈವಿಕ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸುತ್ತಾರೆ ಅಲ್ವಾ? ಯಾವಾಗಲೇ ಅದರ ವಾಹನ, ಕಾಲಭೈರವನ ವಾಹನ ಅಂದರೆ ನಾಯಿ. ಎಲ್ಲದಕ್ಕೂ ಒಂದೊಂದು ವಾಹನ ಇರಲ್ವಾ? ಅದೇ ಥರ ಈ ಸಂಕೇತವು ಹಿಂದೂ ಪರಂಪರೆಯಲ್ಲಿ ತುಂಬ ಆಳವಾಗಿ ನೆಲೆಸಿದೆ. ನಾಯಿ ನಿಷ್ಠೆ, ರಕ್ಷಣೆ ಮತ್ತು ಅತೀಂದ್ರಿಯ ಶಕ್ತಿಗಳನ್ನು ಗ್ರಹಿಸುವ ಸಾಮರ್ಥ್ಯದ ಪ್ರತೀಕವಾಗಿದೆ ಅಲ್ವಾ? ನಾಯಿ ಅಂದರೆ ಅದು ನಿಷ್ಠೆಯಿಂದ ಇರುತ್ತೆ. ಅದನ್ನು ಕೊಟ್ಟು ಅನ್ನ ಹಾಕಿದ ಮನೆಗೆ ಯಾವತ್ತೂ ದ್ರೋಹ ಮಾಡಲ್ಲ. ಮನುಷ್ಯರು ಮಾಡ್ತಾರೆ ಬಿಟ್ಟರು ನಾಯಿ ಯಾವತ್ತೂ ದ್ರೋಹ ಮಾಡಲ್ಲ. ಕಾಲಭೈರವನ ಭಕ್ತರು ಕಪ್ಪು ನಾಯಿಯನ್ನು ಪಾಲಿಸುವುದು ಅಥವಾ ಗೌರವದಿಂದ ಅವನ ಅನುಗ್ರಹವನ್ನು ಪಡೆಯುತ್ತಾರೆ ಎಂದು ನಾವು ನಂಬ್ಕೊಂಡಿದ್ದೀವಿ ಅಲ್ವಾ? ಯಾವತ್ತೂ ಅಷ್ಟೇ. ನಾವು ಇಂದೋರು ಸುಮ್ಮನೆ ಯಾವುದನ್ನು ಮಾಡಿಲ್ಲ. ಅವರು ನಾವು ಕಾಲಭೈರವನ ಒಂದು ವಾಹನ ನಾಯಿ ಯಾವತ್ತೂ ಆ ಒಂದು ಪೂಜೆ, ಆ ಒಂದು ಕ್ಷೇತ್ರಗಳಲ್ಲಿ ಪೂಜೆ ಮಾಡೋದು. ಇವಾಗ ಒಂದು ಕಾಶಿಗೆ ಹೋಗಿ, ಒಂದು ಚುಂಚನಗಿರಿ ಮಠಕ್ಕೆ ಹೋಗಿ ಒಂದು ನಾಯಿಗಳನ್ನ ಅಲ್ಲೆಲ್ಲ ಇದ್ದೇ ಇರುತ್ತೆ. ಕಾಲಭೈರವ ಅಂದರೆ ಭೈರವ ಅಂದರೆ ಒಂದು ಆ ವಾಹನ, ನಾಯಿಯ ವಾಹನವನ್ನು ಇದ್ದೇ ಇರುತ್ತೆ. ಅದು ಕಾಲಭೈರವನ ವಾಹನ. ಅದರಿಂದ ನಾವು ಯಾವತ್ತೂ ಆ ಕಾಲಭೈರವನಿಗೆ ಹೋಗಿ ಕೇಳಿಕೊಂಡ್ರೆ ನಮಗೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾರೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳಿದುಕೊಳ್ಳೋಣ. ದಿನಾಂಕ 29/4/2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ರಾತ್ರಿ 7:28, ನಕ್ಷತ್ರ ಹಸ್ತ, ರಾತ್ರಿ 11:29, ಮಳೆ ಭರಣಿ 1ನೇ ಪಾದ, ರಾಹುಕಾಲ 12:21 1:55, ಗುಳಿಕಕಾಲ 10:47 12:21, ಯಮಗಂಡಕಾಲ 7:39 9:13. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು, ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೆ ಪ್ರಿಫರ್ ಮಾಡಿ. ನಮಸ್ಕಾರಗಳು.